ಬೊಮ್ಮಾಯಿ ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ 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 ಐ ಲವ್ ಯು ಬೊಮ್ಮಾಯಿ. ಇಷ್ಟು ಧೈರ್ಯವಾಗಿ ಯಾಕೆ ಹೇಳ್ತಾ ಇದೀನಿ ಗೊತ್ತಾ ಬೊಮ್ಮಾಯಿ? ಅದು ಸಿಎಂ ಕುರ್ಚಿ ಬಿಟ್ಟು ಹೋದ್ಮೇಲೆ ಈ ವಿಡಿಯೋಗಳು ಯಾವ್ದೋ ಮಹಿಳಾ ಕ್ಲಬ್ ಅಲ್ಲಿ ಇದು ಸರ್ಕ್ಯುಲೇಟ್ ಆಗತ್ತೆ. ಆಮೇಲೆ ಹೆಣ್ಮಕ್ಳು ಗೊತ್ತಲ್ವಾ, ಅವ್ರಿಗೆ BBC ನ್ಯೂಸೇ ಬೇಡ, ಅವರೇ ದೊಡ್ಡ ನ್ಯೂಸ್. ಆ ಹೆಣ್ಮಕ್ಳು ಅದನ್ನ ಆ ವಿಡಿಯೋಗಳನ್ನ ಕಳ್ಸಿ ನನಗೆ ಯಾರೋ ಒಂದು ಸಣ್ಣ ತುಣುಕನ್ನ ಕಳ್ಸಿದ್ರು, ನೋಡಿ ವಾಂತಿಗೆ ಬರ್ತಾ ಇದೆ. ಉಪ್ಪುದಿಂದ ನೀರು ಕುಡಿಲಿ. ಒಬ್ಬ ಎಕ್ಸ್ ಸಿಎಂ ಅನ್ನ ಕರ್ಕೊಂಡೋಗಿ ನಂದಿ ಬೆಟ್ಟದಲ್ಲಿ ನಂದಿ ಹಿಲ್ಸ್ ಹತ್ರ ಯಾವ್ದೋ ರಿಸಾರ್ಟ್ಸ್ ಅಲ್ಲಿ ಮಲಗಿ ಅವನಿಗೆ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡಿ, ಅದನ್ನ ಮಾಡಿದ್ದು ಬೇರೆ ಯಾರೂ ಅಲ್ಲ, ಒಬ್ಬ BBMP ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ಅವನ ಸಹೋದರ ಇನ್ಸ್ಪೆಕ್ಟರ್. ನೋಡಿ, ಕರ್ನಾಟಕದ ಸಂವಿಧಾನಿಕ ಕುರ್ಚಿ ಅಂತಂದ್ರೆ ಅದು ಮುಖ್ಯಮಂತ್ರಿ ಕುರ್ಚಿ. ಆ ಮುಖ್ಯಮಂತ್ರಿ ಕುರ್ಚಿನ ವೀಕೆಂಡ್ ಅಲ್ಲಿ ಸಿಕ್ಕ ಹಂದಿಗಳ ತರ ಹೋಗಿ ಯಾವ್ದೋ ಹೆಣ್ಮಕ್ಳ ಜೊತೆ ಮಲ್ಕೊಂಡು ಆ ವಿಡಿಯೋಗಳನ್ನ ಮಾಡ್ಕೊಂಡಂತ ಈ ಅಧಿಕಾರಿಗಳು, ಆಮೇಲೆ ಮಲ್ಕೊಂಡಂತ ಆ ಮುಖ್ಯಮಂತ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ? ಆಮೇಲೆ ಕರ್ನಾಟಕದ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕುವಂತ ರಾಜಕಾರಣಿಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಉಪರ್ಯಾಸ. ಅದು ಸಿಎಂ ಕುರ್ಚಿ ಬಿಟ್ಟು ಹೋದ್ಮೇಲೆ ಈ ವಿಡಿಯೋಗಳು ಯಾವ್ದೋ ಮಹಿಳಾ ಕ್ಲಬ್ ಅಲ್ಲಿ ಇದು ಸರ್ಕ್ಯುಲೇಟ್ ಆಗತ್ತೆ. ಆಮೇಲೆ ಹೆಣ್ಮಕ್ಳು ಗೊತ್ತಲ್ವಾ, ಅವ್ರಿಗೆ BBC ನ್ಯೂಸೇ ಬೇಡ, ಅವರೇ ದೊಡ್ಡ ನ್ಯೂಸ್. ಆ ಹೆಣ್ಮಕ್ಳು ಅದನ್ನ ಆ ವಿಡಿಯೋಗಳನ್ನ ಕಳ್ಸಿ ನನಗೆ ಯಾರೋ ಒಂದು ಸಣ್ಣ ತುಣುಕನ್ನ ಕಳ್ಸಿದ್ರು, ನೋಡಿ ವಾಂತಿಗೆ ಬರ್ತಾ ಇದೆ. ಉಪ್ಪುದಿಂದ ನೀರು ಕುಡಿಲಿ. ನಾನು 3 ಜನಕ್ಕೆ ಬಟ್ಟೆ ಬಿಸ್ತೀನಿ ಅಂತ ಹೇಳಿದೆ. ಅವತ್ತಿನ ಪ್ರವೀಣ್ ಸೂದ್ DGP ಹೇಳಿದ ಬಟ್ಟೆ ಬಿಸ್ತೀನಿ ಅಂತ. ಅವನು CBI ಓಡೋದ. ಕರ್ನಾಟಕದ ಎಕ್ಸ್ ಪೊಲೀಸ್ ಕಮಿಷನರ್ ಬೆಂಗಳೂರು ಸಿಟಿ ಕಮಲ್ ಪಂತ್ ಅವನಿಗೆ ಹೇಳಿದ ಅವನಿಗೆ ಸಮಯನ ಬಟ್ಟೆ ಬಿಸ್ಸು ರಿಟೈರ್ಡ್ ಆಗಿ ತೊಲಗೋದ. ಈಗ ನೆಕ್ಸ್ಟ್ ಉಳಿದಿರೋದು ನೀನೆ. ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ. ಇಷ್ಟು ಧೈರ್ಯವಾಗಿ ಯಾಕೆ ಹೇಳ್ತಾ ಇದೀನಿ ಗೊತ್ತಾ ಬೊಮ್ಮಾಯಿ? ಅವನ್ ಗೊತ್ತಾ ನಿಂಗೆ? BBMP ಅಸಿಸ್ಟೆಂಟ್ ಕಮಿಷನರ್ ಬಸವರಾಜ್ ಮಗ್ಗಿ ಗೊತ್ತಾ ನಿಂಗೆ ಬೊಮ್ಮಾಯಿ? ಆಮೇಲೆ ಅವನು ವೀರಣ್ಣ ಮಗ್ಗಿ ಇಬ್ರು ಅಣ್ತಮ್ಮಂದ್ರಂತೆ.